ವಿಕ್ರಾಂತ್ ಅವರೇ, ಪ್ಲೀಸ್ ನನ್ನ ಹೋಗಕ್ಕೆ ಬಿಡಿ. ಪ್ಲೀಸ್ ಆರ್ತಿ, ಹೋಗ್ಬೇಡ್ರಿ. ಹಠ ಮಾಡಬೇಡಿ ಪ್ಲೀಸ್. ನೀವು ಹೊರಟೋದ್ರೆ ಎಲ್ಲಿ ನಾನು ಮತ್ತೆ ಸತ್ತೋಗ್ತೀನಿ ಅಂತ ಅನಿಸ್ತಾ ಇದೆ. ಅಕ್ಕ, ಅವ್ರ ಅಣ್ಣ ಅಪ್ಪ ಅಮ್ಮ ಎಲ್ಲ ಬರ್ತಿದ್ದಾರೆ ಕಣೆ. ಈಗೇನೇ ಮಾಡೋದು? ಬಾರೆ ಹೋಗೋಣ. ಇಲ್ಲ ಅಕ್ಕ, ಬರ್ತಿದ್ದಾರೆ, ಹೊರಗೆ ಹೋಗಕ್ಕಾಗಲ್ಲ. ಅಯ್ಯೋ ದೇವ್ರೆ, ಈಗೇನು ಮಾಡೋದು? ಬಾ. ವಿಕ್ಕಿ, ಹೇಗಿದೆಯಾ? ವಿಕ್ಕಿ, ಪ್ರೀತಿಯಿಂದ ಕೇಳ್ತಾ ಇದ್ದೀನಿ, ನೀನು ಪ್ರೀತಿಸ್ತಾ ಇರೋ ಹುಡುಗಿ ಯಾರು ಅಂತ ಹೇಳೋ. ಅವಳು ಎಲ್ಲಿದ್ದಾಳೆ? ಅವಳ ಮನೆ ಎಲ್ಲಿ ಅಂತನಾದರೂ ಹೇಳೋ. ಅವ್ರು ಇಲ್ಲೇ ಇದ್ದಾರೆ ಮದರ್ ಇಂಡಿಯಾ. ಇಲ್ಲೇ ಇದ್ದಾಳೆ ಅಂದರೆ ಹಾಸ್ಪಿಟ್ಲಿಗೆ ಬಂದಿದ್ದಾಳಾ? ಇಲ್ಲೇ ಅಂದರೆ ನನ್ನ ಮನಸ್ಸಲ್ಲಿ. ಈಗಲೂ ನನ್ನ ಕಣ್ಣೆದುರಿಗೆ ಇದ್ದಾಳಮ್ಮ. ಶಿ ವಿಲ್ ಆಲ್ವೇಸ್ ಬಿ ವಿತ್ ಮೀ. ಯಾಕೋ ಹೀಗೆ ಮಾಡ್ತಿದ್ಯಾ? ಇದು ನೀನಲ್ಲ ಕಣೋ, ಹೀಗೆಲ್ಲ ಇರಬೇಡ್ವೋ. ಒಂದೇ ಥರ ಇರೋಕ್ಕೆ ಸಹಾಯವರೆಗೂ ಯಾರ ಹತ್ರನೂ ಇರೋಕ್ಕಾಗಲ್ಲ ಅಮ್ಮ. ಯಾಕೋ ನೀವೆಲ್ಲ ದಯವಿಟ್ಟು ನನ್ನ ಪಾಡಿಗೆ ನನ್ನ ಬಿಟ್ಬಿಡಿ. ನಿಮಗಿದೆಲ್ಲ ಅರ್ಥ ಆಗಲ್ಲ. ನನ್ನ ಹುಡುಗಿ ನನ್ನ ಪಾಲಿಗೆ ಅಂತ ಆ ದೇವ್ರು ಬರ್ತಿದ್ರೆ ನಾನೇ ಅವಳನ್ನ ಮನೆಗೆ ಕರ್ಕೊಂಬರ್ತೀನಿ. ಮಿಸ್ಟರ್ ವೇದಾಂತ್, ಡಿಸ್ಚಾರ್ಜ್ಗೆಲ್ಲ ರೆಡಿಯಾಗಿದೆ. ನಿಮ್ಮ ತಮ್ಮ ಆಗಿರೋದ್ರಿಂದ ಪೊಲೀಸ್ ಇನ್ವೆಸ್ಟಿಗೇಷನ್ ಎಲ್ಲ ನಾವೇ ಹ್ಯಾಂಡಲ್ ಮಾಡಿದ್ದೀವಿ. ಥ್ಯಾಂಕ್ ಯು ಡಾಕ್ಟರ್. ಇವ್ರ ದೇಹದ ಮೇಲಾಗಿರೋ ಪರಿಣಾಮ ಕೆಟ್ಟದಾಗಿರೋದ್ರಿಂದ ಇವರೇನಾದರೂ ಮತ್ತೆ ಇದೇ ರೀತಿ ಪ್ರಯತ್ನ ಪಟ್ಟರೆ ಇವ್ರನ್ನ ಉಳಿಸೋದು ತುಂಬ ಕಷ್ಟ ಆಗುತ್ತೆ. ಸೊ ಪ್ಲೀಸ್ ಟೇಕ್ ಕೇರ್ ಆಫ್ ಹಿಮ್. ಡೆಫಿನೆಟ್ಲಿ ಡಾಕ್ಟರ್, ವಿಲ್ ಟೇಕ್ ಕೇರ್ ಆಫ್ ಹಿಮ್. ಅವ್ರೀಗ ರೆಸ್ಟ್ ತೊಗೊಳ್ಳಿ. ಅಲ್ಲಿವರೆಗೂ ನೀವು ಈ ಪೇಪರ್ಸ್ನೆಲ್ಲ ಅಕೌಂಟ್ ಸೆಕ್ಷನಲ್ಲಿ ಕೊಟ್ಟು ಡಿಸ್ಚಾರ್ಜ್ ಪ್ರೊಸೀಜರ್ನ ಮುಗಿಸ್ಕೊಳ್ಳಿ. ಶ್ಯೂರ್ ಡಾಕ್ಟರ್, ಥ್ಯಾಂಕ್ ಯು. Doctor, I'll do it. ಅಮ್ಮ, ಅಪ್ಪ ಬನ್ನಿ, ಬಿಲ್ಲಿಂಗ್ ಕೌಂಟ್ರಲ್ಲಿ ಪ್ರೊಸೀಜರ್ಗಳೆಲ್ಲ ಮುಗಿಸೋಣ. ಲೆಟ್ ಹಿಮ್ ಟೇಕ್ ರೆಸ್ಟ್. ಬರ್ತೀವಿ ಕಣೋ. ಇವ್ರು ಯಾಕೆ ಕಾಲ್ ಕಟ್ ಮಾಡ್ತಾ ಇದ್ದಾರೆ? ಮನೆ ಬಂತು, ಇಳ್ಕೊಳ್ಳಿ.
ದಿಸ್ ಇಸ್ ಟೂ ಮಚ್. ನಾನೇನು ಯುದ್ಧ ಗೆದ್ದು ಬಂದಿದ್ದೀನ? ಅಮ್ಮ, ಇದೆಲ್ಲ ನಂಗೆ ಇಷ್ಟ ಆಗಲ್ಲ ಅಂತ ಹೇಳು. ನೀನು ಬರ್ತಿದ್ಯಾ ಅಂತ ಸಂತೋಷದಿಂದ ಆವಾಗಿಂದ ಕಾಯ್ತಾ ಇದ್ದಾರೆ. ನಿನಗೆ ತಾಕಿರೋ ಕೆಟ್ಟ ದೃಷ್ಟಿ ಎಲ್ಲ ಹೋಗ್ಲಿ ಅಂತ ಹೀಗೆ ಮಾಡ್ತಿದ್ದಾರೆ. ಮಾಡಲಿ ಬಿಡೋ, ಸುಮ್ಮನೆ ಅವ್ರ ಮನಸ್ಸು ನೋಯಿಸ್ಬೇಡ. ನಮ್ಮ ಮದುವೆ ಆಗಿ ನಾನು ಈ ಮನೆಗೆ ಬರುವಾಗ ನಿಮ್ಮ ಪಕ್ಕದಲ್ಲಿ ನಾನು ಇರ್ತೀನಿ. ಆಗ ಉಳಿದವರೆಲ್ಲ ಸೇರಿ ನಮ್ಗೆ ಇದನ್ನೆಲ್ಲ ಮಾಡ್ತಾರೆ. ಸಾರಿಕಾ, ಇದನ್ನಲ್ಲಿ ಹಾಕ್ಬಿಡು. ಅಣ್ಣ, ಇನ್ಯಾವತ್ತೂ ಇಂಥ ಪರಿಸ್ಥಿತಿ ತಂದ್ಕೋಬೇಡ ಕಣೋ. ನೀನು ಖುಷಿಯಾಗಿರಲ್ಲ ಅಂದರೆ ಈ ಮನೇಲಿ ಕಳೆನೇ ಇರಲ್ಲ ಕಣೋ. ಸರಿ. ನೋಡಾದ್ಯ, ಇಷ್ಟೆಲ್ಲ ಆದರೂ ಆ ಹುಡುಗಿ ಯಾರು ಅಂತ ಮಾತ್ರ ಇವನು ಹೇಳ್ತಾನೆ ಇಲ್ಲ. ಅಮ್ಮ, ಸದ್ಯಕ್ಕೆ ಅವನೇನು ವಿಚಾರಿಸೋದಕ್ಕೆ ಹೋಗ್ಬೇಡಿ. ಅವ್ನು ಚೇತರಿಸ್ಕೊಂಡ್ಮೇಲೆ ಅವನೇ ಹೇಳ್ತಾನೆ. ಬಾ. ಅವಳು ಯಾರು ಅಂತ ನನಗೆ ಗೊತ್ತು ಅತ್ತೆ, ಆದರೆ ನಾನು ಹೇಳಲ್ಲ. ನಾನೇನಾದರೂ ಹೇಳಿ ಆಮೇಲೆ ವಿಕ್ಕಿ ಅವಳನ್ನೇ ಮದುವೆ ಆಗ್ತೀನಂತ ಹಠ ಹಿಡಿದ್ರೆ, ಸೊ ಆರ್ತಿ ಗೌತಮ್ ಮದುವೆ ಆಗೋ ತನಕ ನಾನು ಮಾತ್ರ ಬಾಯ್ ಬಿಡಲ್ಲ. ಆಮೇಲೆ ನಾನು ಹೇಳ್ದೆ ಇದ್ರೂ ವಿಕ್ಕಿ ನನ್ನವರೇ. ಇದನ್ನೆಲ್ಲ ಅಮೂಲ್ಯಗೆ ಒಂದ್ಸಲ ತೋರಿಸ್ಬಿಡಿ. ಅಡ್ಮಿನ್ ಅಲ್ವಾ, ಸೊ ಇದಕ್ಕೆಲ್ಲ ನನ್ನ ಅಪ್ರೂವಲ್ ಏನು ಬೇಕಾಗಲ್ಲ. ಅಮೂಲ್ಯ ಮೇಡಮ್ ಕೆಲ್ಸಕ್ಕೆ ರಿಸೈನ್ ಮಾಡಾಯ್ತಲ್ಲ ಸರ್. ವಾಟ್? ರಿಸೈನ್ ಮಾಡಿದ್ಲಾ? ಅಣ್ಣ ಫೋನ್ ಮಾಡಿದ್ದಾನಲ್ಲ. ಹಲೋ ಅಣ್ಣ. ಅಮೂಲ್ಯ ಎಲ್ಲಿದ್ಯಾ? ಏನು ಹುಡುಗಾಟ ಆಡ್ತಿದ್ಯಾ? ತಮಾಷೆಗೆ ಒಂದು ಇತಿಮಿತಿ ಇದೆ. ನನ್ನನ್ನು ಹೇಳ್ದೆ ಕೇಳ್ದೆ ಯಾಕೆ ರಿಸೈನ್ ಮಾಡಿದೆ ಇನ್ನು? ನನಗಲ್ಲಿ ಕೆಲಸ ಮಾಡೋದಕ್ಕೆ ಇಷ್ಟ ಇಲ್ಲ ಅಣ್ಣ. ಅದು ಶುಂಠಿ ಶಂಕರ ಹೇಳೋದನ್ನ ಕೇಳಿಸ್ಕೊಂಡ್ಮೇಲೂ ಚಾನ್ಸೇ ಇಲ್ಲ ಅಣ್ಣ. ಅದಕ್ಕೆ ಆಸ್ಪತ್ರೆಗೆ ಹೋಗಿ. ಆರ್ ಯು ಕಿಡ್ಡಿಂಗ್ ಮೀ? ಯಾಕೆ ಹೀಗೆ ಆಡ್ತಿದ್ಯಾ? ರೆಸಿಗ್ನೇಷನ್ ಲೆಟ್ರನ್ನ ವೇದಾಂತ್ ಅವ್ರಿಗೆ ಕೊಟ್ಟಿದ್ದೆ ತಾನೆ? ಇರು, ನಾನೇ ಅವ್ರ ಹತ್ರ ಮಾತಾಡ್ತೀನಿ.